ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಂಕೀಸ್ ವ್ಲಾಗ್ಸ್. ಎಲ್ರಿಗೂ ಹ್ಯಾಪಿ ಶಿವರಾತ್ರಿ. ಇವತ್ತು ಶಿವರಾತ್ರಿ ದಿನ ನಾನು ಕಂಪ್ಲೀಟ್ ಪ್ರಿಪೇರ್ ಮಾಡ್ತಾ ಇದ್ದೆ. ಸೊ ಅವಾಗ ಅನ್ಕೊಂಡೆ ಓಕೆ ಸಡನ್ ಫ್ಲಾಶ್ ಆಯ್ತು, ನನ್ನ ಸಬ್ಸ್ಕ್ರೈಬರ್ಸ್ ಜೊತೆ ಈ ರೆಸಿಪಿನ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು, ಯಾರಿಗೆಲ್ಲ ಕಂಪ್ಲೀಟ್ ಮಾಡೋದಕ್ಕೆ ಬರಲ್ಲ ಅವರಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಅಂಡ್ ಇದು ನನ್ನ ಫಸ್ಟ್ ವಿಡಿಯೋ ಆಗಿರುತ್ತೆ, ವಿತ್ ಫೇಸ್ ನಾನು ವಿಡಿಯೋ ಮಾಡ್ತಿರೋದು. ಇಷ್ಟು ದಿನ ಜಸ್ಟ್ ವಿಡಿಯೋ ಮಾಡ್ಕೊಂಡು ಆಮೇಲೆ ವಾಯ್ಸ್ ಕೊಡ್ತಿದ್ದೆ. ಸೊ ಇವಾಗ ಸ್ವಲ್ಪ ಓಕೆ ವಿಡಿಯೋ ಮಾಡೋಣ ಫೇಸ್ ತೋರಿಸಿ ಅಂತ ಇವತ್ತಿಂದ ಶಿವರಾತ್ರಿ ದಿನದಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಐ ಹೋಪ್ ನಿಮ್ಮೆಲ್ಲ ಸಪೋರ್ಟ್ ಹೀಗೆ ಇರುತ್ತೆ ಅಂತ. ನಾನು ಇವತ್ತು ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ ನನಗೆ ಗೊತ್ತಿಲ್ಲ, ಬಿಕಾಸ್ ಇವತ್ತು ಹಬ್ಬ ಇರೋದ್ರಿಂದ. ಸೊ ನಿಮಗೆ ನಾಳೆ ನಾನು ಅಪ್ಲೋಡ್ ಮಾಡಿದ್ರು ನಿಮ್ಗೆ ಯಾವಾಗಲಾದ್ರೂ ಯೂಸ್ ಆಗುತ್ತೆ ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಫಸ್ಟು ಅರ್ಧ ಕಪ್ಪಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ಕಡಲೆ ಬೀಜನ ಮೀಡಿಯಂ ಫ್ಲೇಮಲ್ಲಿ ಕೈ ಬಿಡದೆ ಉರಿತಾ ಇರಬೇಕು. ನೀವು ಹೈ ಫ್ಲೇಮಲ್ಲಿ ನೀವು ಕಡಲೆ ಬೀಜನ ಉರಿದ್ರೆ ಬೇಗ ಸೀದೋಗುವಂಥ ಚಾನ್ಸಸ್ ಇರುತ್ತೆ. ಸೊ ಮೀಡಿಯಂ ಫ್ಲೇಮಲ್ಲೇ ನೀವು ಚೆನ್ನಾಗಿ ಹುರ್ಕೊಳ್ಳಿ. ಮೀಡಿಯಂ ಫ್ಲೇಮಲ್ಲಿ ನೀವು ಹುರ್ಕೊಳ್ಳೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ನೆಕ್ಸ್ಟು ಒಂದು 4 ಟೀ ಸ್ಪೂನ್ ಅಷ್ಟು ಎಳ್ಳನ್ನ ತೊಗೊಂಡಿದ್ದೀನಿ. ನೀವು ವೈಟ್ ಎಳ್ಳಾದರೂ ತೊಗೊಬೋದು ಅಥವಾ ಬ್ಲ್ಯಾಕ್ ಎಳ್ಳಾದರೂ ತೊಗೊಬೋದು. ನಾನಿಲ್ಲಿ ಮನೇಲಿ ಬಿಳಿ ಎಳ್ಳು ಇರೋದ್ರಿಂದ ಬಿಳಿ ಎಳ್ಳನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಅಷ್ಟೇ ಹೈ ಫ್ಲೇಮಲ್ಲಿ ಯಾವುದನ್ನು ನೀವು ಹುರ್ಕೊಬಾರ್ದು. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2 ಮಿನಿಟ್ಸ್ ನೀವು ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ನೋಡಿ, ಈ ಥರ ಸ್ವಲ್ಪ ಕೆಂಪಗಾಗೋ ತನಕ ಹುರ್ಕೊಬೇಕು. ನಾನಿವಾಗ ಅದನ್ನು ಆಫ್ ಮಾಡ್ತೀನಿ. ನಾನಿವಾಗ ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಗಸಗಸೆನ ತೊಗೊತಿದ್ದೀನಿ. ಬಾಣಲಿ ಬಿಸಿಯಾಗೇ ಇದೆ, ಅದಕ್ಕೆ ನೀವು ಹುರಿದಿಟ್ಕೊಂಡಿರೋ ಅಂಥ ಕಡಲೆ ಬೀಜ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಅದ್ರದ್ದು ಸಿಪ್ಪೆನ ನೀವು ಸಪ್ರೇಟ್ ಮಾಡ್ಕೊಬೇಕು. ನೀವು ಜಸ್ಟ್ ಕೈಲಿಟ್ಕೊಂಡು ಉಜ್ಬಿಟ್ರೆ ಸಾಕು, ಸಿಪ್ಪೆ ಬಂದ್ಬಿಡುತ್ತೆ. ಸೊ ನೀವು ಆ ಥರ ಮಾಡಿಕೊಂಡು ನೆಕ್ಸ್ಟ್ ನೀವು ಅದನ್ನು ಯೂಸ್ ಮಾಡ್ಕೊಬೇಕು. ನಾನಿಲ್ಲಿ ಒಂದು ಕಂಪ್ಲೀಟ್ ಉಂಡೆ ಬೆಲ್ಲನ ತೊಗೊಂಡಿದ್ದೀನಿ. ನಿಮಗೆ ಮೆಜರ್ಮೆಂಟ್ ಗೊತ್ತಾಗಬೇಕು ಅಂತಂದರೆ ಒಂದು ಬಟ್ಲಲ್ಲಿ 3/4 ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ನೀವು ಬೆಲ್ಲದ ಪೌಡರ್ ಇದ್ದರೆ ಬೆಲ್ಲದ ಪೌಡರ್ನ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಉಂಡೆ ಬೆಲ್ಲ ಇದ್ದದ್ರಿಂದ ಅದನ್ನು ಯೂಸ್ ಮಾಡಿದ್ದೀನಿ. ನೀವು ಎಷ್ಟು ಬೆಲ್ಲ ತೊಗೊತೀರಾ ಅಷ್ಟು ನೀರನ್ನು ಹಾಕ್ಕೊಂಡು ನೀವು ಬೆಲ್ಲನ ಕರಗಿಸ್ಕೊಬೋದು. ನಾನಿಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ, ಲೈಕ್ 1 ಗ್ಲಾಸ್ ಅಷ್ಟು ನೀರನ್ನ ತೊಗೊಂಡಿದ್ದೀನಿ. ನೀವು ಉಂಡೆ ಕಟ್ಟುವಾಗ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ನೀವು ಮಿಕ್ಸ್ ಮಾಡ್ಕೊಬೋದು. ಬೆಲ್ಲ ಕರಗೋ ಅಷ್ಟರಲ್ಲಿ ನೀವು ಒಂದು ಮಿಕ್ಸಿ ಜಾರಿಗೆ 1 ಕಪ್ಪಷ್ಟು ಹುರಿಗಡಲೆನ ಹಾಕ್ಕೊಂಡು ಅದಕ್ಕೆ ನೀವು ಹುರಿದಿಟ್ಕೊಂಡಿರುವಂತಹ ಗಸಗಸೆ ಮತ್ತು ಎಳ್ಳು ಆಮೇಲೆ ಕಡಲೆ ಬೀಜ ಇದಿಷ್ಟನ್ನು ಹಾಕೊಬೇಕಾಗುತ್ತೆ. ನೀವು ಎಳ್ಳನ್ನು ಅರ್ಧದಷ್ಟು ಗ್ರೈಂಡ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಕಡಲೆ ಬೀಜನೂ ಅಷ್ಟೇ ಒಂದು 1/4 ಭಾಗದಷ್ಟು ಮಾತ್ರ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಒಂದು 5 ಏಲಕ್ಕಿನ ಹಾಕಿ ಪೌಡರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಇನ್ನೊಂದು ಸಲ ಮತ್ತೆ ಇನ್ನೊಂದು ಕಪ್ಪಷ್ಟು ಹುರಿಗಡಲೆನ ಹಾಕೊಳ್ಳಿ. ಅದಾದಮೇಲೆ ಅದಕ್ಕೆ ನೀವು ತುರಿದಿಟ್ಕೊಂಡಿರೋಂತಹ ಕೊಬ್ಬರಿನ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಕೊಬ್ಬರಿನ ಯೂಸ್ ಮಾಡ್ಕೊಬೇಡಿ. ನೀವು ಒಂದು ಬಟ್ಲಷ್ಟು ಒಂದು ದೊಡ್ಡ ಬಟ್ಲಷ್ಟು ಕೊಬ್ಬರಿನ ತೊಗೊಂಡಿದ್ದೀರಾ ಅಂತ ಅಂದರೆ ಅದರಲ್ಲಿ ಅರ್ಧದಷ್ಟು ಕೊಬ್ಬರಿನ ಪೌಡರ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಳಿ. ಇನ್ನು ಮಿಕ್ಕಿದ್ದು ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ನೀವು ಗ್ರೈಂಡ್ ಮಾಡ್ಕೊಂಡಿರೋ ಅಂತಹ ಪೌಡರ್ನ ಒಂದು ತಟ್ಟೆಗೆ ಹಾಕೊಂಡು ಅದಕ್ಕೆ ಇವಾಗ ನೀವು ಅರ್ಧದಷ್ಟು ಕೊಬ್ಬರಿನ ಎತ್ತಿಟ್ಟಿದ್ರೆ ಅಲ್ವಾ, ಆ ಕೊಬ್ಬರಿ ಮತ್ತು ನೀವು ಕಡಲೆ ಬೀಜ ಎಳ್ಳು ಯಾವುದ್ಯಾವುದನ್ನ ಅರ್ಧದಷ್ಟು ನೀವು ಎತ್ತಿಟ್ಟಿದ್ರಿ ಅದನ್ನೆಲ್ಲನೂ ಇವಾಗ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇವಾಗ ಬೆಲ್ಲ ಕರಗಿರುತ್ತೆ. ಬೆಲ್ಲ ಕರಗಿರೋದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಬೆಲ್ಲದ ಪಾಕ ಅಂತ ತಪ್ಪು ತಿಳ್ಕೊಬೇಡಿ. ಬೆಲ್ಲದ ಪಾಕ ಅದು ಗಟ್ಟಿಯಾಗಿರುತ್ತೆ. ಇದು ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು, ನೀರು ಥರನೇ ಇರುತ್ತೆ. ಬೆಲ್ಲ ಕರಗಿಸಿರೋ ನೀರು ತುಂಬ ಬಿಸಿ ಇರುತ್ತೆ. ಸೊ ನೀವು ಕೈಯಲ್ಲಿ ಕಲ್ಸಕ್ಕೆ ಹೋಗಬೇಡಿ. ಅದಾದ್ರೂ ಸ್ಪೂನ್ ಸಪೋರ್ಟ್ ತೊಗೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಮಧ್ಯದಲ್ಲಿ ಸ್ವಲ್ಪ ತುಂಬ ಡ್ರೈ ಆಯಿತು ಮತ್ತೆ ಇನ್ನೂ ಬೇಕು ಅಂತ ಅನ್ಸಿದ್ರೆ ನೀವು ಕರಗಿಸಿರೋ ಬೆಲ್ಲದ ನೀರನ್ನ ಯೂಸ್ ಮಾಡ್ಕೊಳ್ಳಿ. ಬೆಲ್ಲ ಕರಗಿಸಿರೋದನ್ನ ನೀವು ಯೂಸ್ ಮಾಡ್ಕೊಳ್ವಾಗ ಒಂದ್ಸಲ ಫಿಲ್ಟರ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ಟಾರ್ಟಿಂಗ್ ಮರ್ತ್ಬಿಟ್ಟೆ, ಹಾಗೆ ಡೈರೆಕ್ಟ್ ಹಾಕ್ಬಿಟ್ಟೆ. ಬಟ್ ಇಟ್ಸ್ ಓಕೆ, ನಾನು ಆವಾಗಲೇ ಮೇಲ್ಮೇಲೆ ಹಾಕಿದ್ದು. ಬಟ್ ಸೆಕೆಂಡ್ ಟೈಮ್ ಯೂಸ್ ಮಾಡುವಾಗ ನಾನು ಜಾಲರಿನ ಯೂಸ್ ಮಾಡಿಕೊಂಡು ಶೋಧಿಸ್ಕೊಂಡು ನಾನು ಬೆಲ್ಲದ ನೀರನ್ನ ಯೂಸ್ ಮಾಡ್ಕೊತಿದ್ದೀನಿ. ನೀವು ಇದೇ ಥರ ಯೂಸ್ ಮಾಡಿ. ಏನಕ್ಕಂದರೆ ಸ್ವಲ್ಪ ಡಸ್ಟ್ ಅಥವಾ ಏನಾದರೂ ಕಲ್ಲೇನಾದರೂ ಇದ್ದರೆ ಅದು ತಂಬಿಟ್ಟಲ್ಲಿ ಮಧ್ಯದಲ್ಲಿ ಸಿಕ್ಕಬಾರ್ದು ಅಂತ. ಎಲ್ಲನೂ ಹಾಕಿದ್ಮೇಲೆ ಇವಾಗ ನೀವು ನಿಧಾನಕ್ಕೆ ಸ್ವಲ್ಪ ಬಿಸಿ ಇರೋದ್ರಿಂದ ಸ್ವಲ್ಪ ನೋಡಿಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡಿ. ಕೈಯಲ್ಲಿ ಮಿಕ್ಸ್ ಮಾಡ್ತಾ ಮಾಡ್ತಾ ನೀವು ಉಂಡೆ ಮಾಡೋದಕ್ಕೆ ಒಂದು ಹದ ಬರುತ್ತೆ.
ಶಿವರಾತ್ರಿ ದಿನ ಈ ಹುರ್ಗಡ್ಲೆ ತಂಬಿಟ್ಟನ್ನ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ. ಕೆಲವೊಬ್ರು ಮನೇಲಿ ಅಕ್ಕಿ ತಂಬಿಟ್ಟು ಅಂತ ಮಾಡ್ತಾರೆ, ಕೆಲವೊಬ್ರು ಇದು ಹುರ್ಗಡ್ಲೆ ತಂಬಿಟ್ಟನ್ನ ಮಾಡ್ತಾರೆ. ಬಟ್ ಇದನ್ನ ಮಾಡೋ ಉದ್ದೇಶ ಏನಂದ್ರೆ ಶಿವನಿಗೆ ತುಂಬಾ ಪ್ರಿಯವಾದ ತಿಂಡಿ ಅಂತ ಅಂದ್ಬಿಟ್ಟು, ಸೊ ನಾನು ಅದಕ್ಕೆ ಇವತ್ತು ಶಿವರಾತ್ರಿ ದಿನ ಹುರ್ಗಡ್ಲೆ ತಂಬಿಟ್ಟನ್ನ ಮಾಡಿ ಪೂಜೆ ಮಾಡುವಾಗ ದೇವ್ರಿಗೆ ನೈವೇದ್ಯಕ್ಕೆ ಇಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಓಕೆ, ಫೈನಲ್ ಆಗಿ ಉರಿಗಡ್ಲೆ ತಂಬಿಟ್ಟು ರೆಡಿ ಆಗಿದೆ. ಇವಾಗ ನಾನು ಮತ್ತೆ ಪಾಪು ಇದನ್ನ ಉಂಡೆ ಮಾಡ್ತಾ ಇದ್ದೀವಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂತ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಿಮಗೆ ಈ ರೆಸಿಪಿದು ಕಂಪ್ಲೀಟ್ ಇಂಗ್ರೀಡಿಯೆಂಟ್ಸ್ ಕ್ವಾಂಟಿಟಿ ಡೀಟೇಲ್ಸ್ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ನೆಕ್ಸ್ಟ್ ನಾನು ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅಂತ ನೀವೇನಾದರೂ ಸಜೆಷನ್ ಕೊಡೋದಾದರೆ ಕಮೆಂಟಲ್ಲಿ ನನಗೆ ಸಜೆಸ್ಟ್ ಮಾಡಿ, ಆ ಟಾಪಿಕ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.